ವೀಕ್ಷಕರೇ, ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂತ ಈ ಒಂದು ಪ್ರಕರಣ ಎಷ್ಟು ರಹಸ್ಯಮಯವಾಗಿದೆಯೋ ಅಷ್ಟೇ ತಿರುವುಗಳನ್ನು ಕೂಡ ಹೊಂದಿದೆ. ಯಾರು ಕೂಡ ನಂಬೋದಕ್ಕೆ ಸಾಧ್ಯವಾಗದ ಅಷ್ಟೇಕೆ ಪೊಲೀಸರು ಕೂಡ ದಂಗದಂತ ಟ್ವಿಸ್ಟ್ಗಳು ಈ ಒಂದು ಕೇಸಲ್ಲಿ ಇದ್ದಾವೆ. ಈ ಒಂದು ಕೇಸನ್ನ ಪೊಲೀಸರ ಕೈಲಿ ಬೆಚ್ಚೋದಕ್ಕೆ ಸಾಧ್ಯವಾಗದೆ ಇದನ್ನ ಅವರು ಕ್ರೈಮ್ ಬ್ರಾಂಚ್ಗೆ ಹಸ್ತಾಂತರ ಮಾಡ್ತಾರೆ. ಕೊನೆಗೆ ಕ್ರೈಮ್ ಬ್ರಾಂಚ್ ಕೂಡ ಈ ಒಂದು ಕೇಸನ್ನ ಬಗೆಹರಿಸೋದಕ್ಕೆ ಸಾಧ್ಯವಾಗದೆ ಇದನ್ನ ಸಿಬಿಐಗೆ ಹಸ್ತಾಂತರ ಮಾಡ್ತಾರೆ. ಆಗ ಸಿಬಿಐ ಅಧಿಕಾರಿಗಳು ಕೂಡ ಬೆಚ್ಚಿ ಬೀಳುವಂತ ಪ್ರಕರಣ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 2012 ಅಕ್ಟೋಬರ್ 2ನೇ ತಾರೀಕು ಪುಣೆಯಲ್ಲಿ ತನ್ನ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗವಹಿಸಿದಂತ 19 ವರ್ಷದ ಹುಡುಗಿಯೊಬ್ಬಳ ನಿಗೂಢ ಕಥೆ ಇದು. ಅವತ್ತು ತನ್ನ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಭಾಗವಹಿಸಿದಂತ ಆಕೆಯ ಮೃತದೇಹ ಮರುದಿನ ಬೆಳಗ್ಗೆ ಪತ್ತೆಯಾಗುತ್ತೆ. ನಂತರ ಆಕೆಯ ಮರಣೋತ್ತರ ಪರೀಕ್ಷೆಯಲ್ಲಿ ಆಕೆ ಅತಿಯಾದ ಮದ್ಯವನ್ನ ಸೇವಿಸಿದ್ಲು ಅಂತ ಇತ್ತು. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ ಆಗಿತ್ತು. ಆದ್ರೆ ಈ ಒಂದು ವರದಿಯಲ್ಲಿ ಇದ್ದಂತ ಇನ್ನೊಂದು ಅಂಶ ಎಲ್ಲರನ್ನೂ ಕೂಡ ದಂಗುಬಡಿಸಿತ್ತು. ಏಕೆಂದ್ರೆ ಇಂಥ ಒಂದು ಪ್ರಕರಣ ಬಹುಶಃ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ನಡೆದಿರಲಿಲ್ಲ. ಏಕೆಂದ್ರೆ ಆ ಹುಡುಗಿಯ ದೇಹದೊಳಗೆ ಇದ್ದದ್ದು ಒಬ್ಬ ಪುರುಷನ ಹೃದಯ. ಅರೆ, ಇದು ಹೇಗೆ ಸಾಧ್ಯ ಅಂತ ಎಲ್ಲರೂ ಅಚ್ಚರಿಗೊಂಡ್ರು. ಅದಷ್ಟೇ ಅಲ್ಲದೆ ಆಕೆ ದೇಹದಲ್ಲಿ ವೀರ್ಯ ಕೂಡ ಪತ್ತೆಯಾಗಿತ್ತು. ಅದರ ಹಿಂದಿನ ರಾತ್ರಿ ಆಕೆ ಯಾರೊಂದಿಗೂ ಸಂಬಂಧವನ್ನ ಹೊಂದಿದ್ಲು. ಅದು ಆಕೆ ಒಪ್ಪಿಗೆಯಿಂದ ಆಗಿತ್ತು ಅಥವಾ ಬಲವಂತದಿಂದ ಆಗಿತ್ತು ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಆಕೆ ಜೊತೆ ಹಿಂದಿನ ರಾತ್ರಿ ಯಾರೋ ಇದ್ದುದಂತೂ ಸತ್ಯ. ಈಗ ಪೊಲೀಸರ ತನಿಖೆ ಇಲ್ಲಿಂದಲೇ ಶುರುವಾಗುತ್ತೆ. ವೀಕ್ಷಕರೇ, ಈ ಒಂದು ಸಂಪೂರ್ಣ ಕತೆ ಮಹಾರಾಷ್ಟ್ರದ ಪುಣೆಯಲ್ಲಿ ವಾಸ ಮಾಡ್ತಿದ್ದಂತ ಸನಮ್ ಹಸನ್ ಎಂಬ ಹುಡುಗಿಯ ಕತೆ. ಈ ಒಂದು ಹುಡುಗಿಗೆ ಕೇವಲ 19 ವರ್ಷ ವಯಸ್ಸು. ಅವಳು ಪುಣೆಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅನ್ನ ಕಲಿತಾ ಇದ್ಲು. ಅವಳ ಕುಟುಂಬದ ಉಳಿದವರು ಮುಂಬೈನಲ್ಲಿ ವಾಸ ಮಾಡ್ತಿದ್ರು. ತಂದೆ ತಾಯಿ ಮತ್ತೆ ಒಬ್ಬ ಅಣ್ಣ ಆಕೆ ಕುಟುಂಬದಲ್ಲಿ ಇದ್ರು. ಅವರ ಕುಟುಂಬದಲ್ಲಿ ಹಣಕಾಸಿನ ಕೊರತೆಯೇನು ಇರಲಿಲ್ಲ. ಅದರ ಹೊರತಾಗಿ ಸನಮ್ ಹಸನ್ ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲೋದಿಕ್ಕೆ ಬಯಸಿದ್ಲು. ಅದಕ್ಕಾಗಿನೇ ಅವಳು ಮುಂಬೈನಿಂದ ಪುಣೆಗೆ ಶಿಫ್ಟ್ ಆಗಿದ್ಲು. ಇಲ್ಲಿ ವಾಸ ಮಾಡುವಾಗ ಅವಳು ತನ್ನ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅನ್ನ ಓದುವುದರ ಜೊತೆಗೆ ಫಿನಿಕ್ಸ್ ಕಾಂಪ್ಲೆಕ್ಸ್ ನಲ್ಲಿ ಇದ್ದಂತ ಪ್ರಸಿದ್ಧ ಆಲ್ಡೋ ಶೋರೂಮ್ ನಲ್ಲಿ ಪಾರ್ಟ್ ಟೈಮ್ ಕೆಲಸವನ್ನು ಕೂಡ ಮಾಡ್ತಿದ್ಲು. ಈ ಒಂದು ಕೆಲಸದಿಂದ ಆಕೆ ಹಣವನ್ನ ಸಂಪಾದಿಸ್ತಾ ಇದ್ಲು. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡೋದ್ರ ಜೊತೆಗೆ ಆಕೆ ಫುಟ್ಬಾಲ್ ಆಟಗಾರ್ತಿ ಕೂಡ ಆಗಿದ್ಲು. ಇದರ ಅರ್ಥ ಈ ಸನಮ್ ಹಸನ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪಳಗತೊಡಗಿದ್ಲು. ಅವಳ ಪೋಷಕರು ಅವಳ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ರು. ಆಗಾಗ ಪುಣೆಯಲ್ಲಿ ಅವಳನ್ನ ಭೇಟಿ ಮಾಡಿ ಒಂದೆರಡು ದಿನ ಅವಳ ಜೊತೆಗಿದ್ದು ಹೋಗ್ತಿದ್ರು. ಈ ಪುಣೆಯಲ್ಲಿ ವಾಸ ಮಾಡ್ತಿದ್ದಾಗ ಸನಮ್ ಹಸನ್ ಅನೇಕ ಸ್ನೇಹಿತರನ್ನು ಕೂಡ ಮಾಡ್ಕೊಂಡಿದ್ಲು. ಅವಳು ಓದ್ತಿದ್ದ ಕಾಲೇಜಿನಲ್ಲಿ ಹಾಗೂ ಅವಳು ಕೆಲಸ ಮಾಡ್ತಿದ್ದಂತ ಆಲ್ಡೋ ಶೋರೂಮ್ ನಲ್ಲೂ ಕೂಡ ಆಕೆಗೆ ಕೆಲವು ಜನ ಸ್ನೇಹಿತರಿದ್ರು. ಎಲ್ಲ ಕೂಡ ಚೆನ್ನಾಗೇನೆ ನಡೀತಾ ಇತ್ತು. ಆಗ್ಲೇ ನೋಡಿ, 2012 ಅಕ್ಟೋಬರ್ 2ನೇ ತಾರೀಕಿನ ದಿನ ಬಂದಿತ್ತು. ಅವತ್ತು ಸನಮ್ ಹಸನ್ನ ಜನ್ಮದಿನ ಆಗಿತ್ತು. ಆಕೆಯ ಪೋಷಕರು ಮುಂಬೈನಿಂದ ಪುಣೆಗೆ ಬಂದಿದ್ರು. ಈ ಹಸನ್ ಅವರೊಂದಿಗೆ ಸುತ್ತಾಡ್ತಾ ದಿನವನ್ನ ಕಳೆದು ಹೋಟೆಲ್ನಲ್ಲಿ ಊಟ ಮಾಡಿದ್ರು. ಅದೇ ದಿನ ಈ ಸನಮ್ ಹಸನ್ ತನ್ನ ಪೋಷಕರಿಗೆ ತಾನು ಕೆಲಸ ಮಾಡ್ತಿದ್ದಂತ ಶೋರೂಮ್ ನಲ್ಲಿನ ಒಬ್ಬ ಹುಡುಗ ಆ ರಾತ್ರಿ ಅವಳಿಗೆ ಹುಟ್ಟು ಹಬ್ಬದ ಪಾರ್ಟಿ ಏರ್ಪಡಿಸಿದ್ದಾಗಿ ಹೇಳಿದ್ಲು. ಆಲ್ಡೋ ಶೋರೂಮ್ ನಲ್ಲಿ ಅವಳೊಂದಿಗೆ ಕೆಲಸ ಮಾಡ್ತಿದ್ದಂತ ಮೊಯಿನೀಶ್ ವಿಜಯ್ ಎಂಬ ಹುಡುಗ ಆ ರಾತ್ರಿ ಸನಮ್ ಹಸನ್ಗಾಗಿ ಹುಟ್ಟು ಹಬ್ಬದ ಪಾರ್ಟಿಯನ್ನ ಆಯೋಜಿಸಿದ್ದ. ಅಲ್ಲಿಗೆ ಹೋಗೋದಾಗಿ ಆಕೆ ಹೇಳಿದಾಗ ಪೋಷಕರು ಬೇಡ ಅಂದಿಲ್ಲ. ಇಡೀ ದಿನವನ್ನ ತನ್ನ ಪೋಷಕರೊಂದಿಗೆ ಕಳಿತ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದಂತ ಆಕೆ ಆ ರಾತ್ರಿ ತನ್ನ ಸ್ನೇಹಿತರನ್ನ ಭೇಟಿಯಾಗೋದಿಕ್ಕೆ ಹೋಗಿದ್ಲು. ಈ ಸನಮ್ ಹಸನ್ನ ತಂದೆ ತಾಯಿ ಮತ್ತು ಅವಳ ಅಣ್ಣ ಹೋಟೆಲ್ನಲ್ಲಿ ಉಳಿದುಕೊಂಡ್ರೆ ಆ ಒಂದು ಹೋಟೆಲ್ನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸ್ನೇಹಿತನ ಫ್ಲಾಟ್ ನಲ್ಲಿ ಈ ಸನಮ್ ಹಸನ್ ಬರ್ತ್ಡೇನ ಆಚರಣೆ ಮಾಡ್ಕೊಳ್ಳೋದಿಕ್ಕೆ ಹೋಗಿದ್ಲು. 2012 ಅಕ್ಟೋಬರ್ 2ನೇ ತಾರೀಕು ರಾತ್ರಿ ಕಳೆದು ಹೋಗುತ್ತೆ. ಮರುದಿವಸ ಅಕ್ಟೋಬರ್ 3ನೇ ತಾರೀಕು ಬೆಳಗ್ಗೆ 8ರ ಸುಮಾರಿಗೆ ಮೊಹಿನೀಶ್ ವಿಜಯ್ ಸನಮ್ ಹಸನ್ ತಂದೆಗೆ ಕರೆ ಮಾಡಿ ಸನಮ್ ಹಸನ್ನ ಸ್ಥಿತಿ ತುಂಬಾ ಗಂಭೀರವಾಗಿದೆ, ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾನೆ. ಗಾಬರಿಗೊಂಡಂತ ಆಕೆ ಪೋಷಕರು ಆಸ್ಪತ್ರೆಗೆ ಧಾವಿಸ್ತಾರೆ. ಆದ್ರೆ ಅಲ್ಲಿಗೆ ತಲುಪಿದಾಗ ಅದಾಗಲೇ ಸನಮ್ ಹಸನ್ ಮೃತಪಟ್ಟಿರೋದಾಗಿ ಅವ್ರಿಗೆ ಗೊತ್ತಾಗುತ್ತೆ. ಸನಮ್ನ ತಂದೆ ತಾಯಿ ಆಘಾತಗೊಂಡ್ರು. ಏಕೆಂದ್ರೆ ನಿನ್ನೆ ಇಡೀ ದಿವಸ ನಮ್ಮೊಂದಿಗೆ ಸಂತೋಷದಿಂದ ಆರೋಗ್ಯದಿಂದ ಇದ್ದಂತ ಮಗಳು ಬೆಳಗಾಗುವಷ್ಟರಲ್ಲಿ ಇಲ್ಲಾಂದ್ರೆ ಯಾರಿಗಾದ್ರೂ ಆಘಾತ ಆಗೋದು ಸಹಜ. ಅಲ್ಲಿಗೆ ಪೊಲೀಸರು ಕೂಡ ಬಂದಿದ್ರು. ಅಲ್ಲಿ ಅವರು ತಮ್ಮ ಪ್ರಾಥಮಿಕ ಪರೀಕ್ಷೆ ನಂತರ ಆ ದೇಹವನ್ನ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಆ ಒಂದು ಪರೀಕ್ಷೆ ವರದಿ ಬಂದಾಗ ಸನಮ್ ಹಸನ್ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದ ಆಲ್ಕೋಹಾಲ್ ಪತ್ತೆಯಾಗಿರೋದು ಕಂಡುಬರುತ್ತೆ. ಅವಳು ತಾನೇ ಬಹಳಷ್ಟು ಮದ್ಯವನ್ನ ಸೇವಿಸಿದ್ಲ ಅಥವಾ ಯಾರಾದ್ರೂ ಅವಳಿಗೆ ಬಲವಂತವಾಗಿ ಹೆಚ್ಚು ಮದ್ಯವನ್ನ ಕುಡಿಸಿದ್ರೋ ಗೊತ್ತಾಗ್ಲಿಲ್ಲ. ಒಟ್ನಲ್ಲಿ ಈ ಸನಮ್ ಹಸನ್ ಮಿತಿ ಮೀರಿದಂತ ಮದ್ಯವನ್ನ ಸೇವಿಸಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ಲು. ಅದರ ಜೊತೆಗೆ ಈ ಒಂದು ಪರೀಕ್ಷೆ ವರದಿಯಲ್ಲಿ ಸನಮ್ ದೇಹದಿಂದ ಕೆಲವು ವೀರ್ಯ ಮಾದರಿಗಳನ್ನು ಕೂಡ ಬಹಿರಂಗಪಡಿಸಿತ್ತು. ಇದರ ಅರ್ಥ ಸನಮ್ ಸಾಯುವಂತ ಮೊದಲು ಯಾರ ಜೊತೆನೋ ಸಂಬಂಧವನ್ನ ಹೊಂದಿದ್ದಾಳೆ. ಅದು ಕೂಡ ಒಪ್ಪಿಗೆಯಿಂದಾಗಿತ್ತ ಅಥವಾ ಬಲವಂತದಿಂದ ಆಗಿತ್ತ ಅನ್ನೋದು ಕ್ಲಿಯರ್ ಆಗ್ಲಿಲ್ಲ. ಇದೆಲ್ಲದರ ಜೊತೆ ಆಕೆ ದೇಹದ ಪರೀಕ್ಷೆ ವರದಿ ಒಂದು ಅತ್ಯಂತ ಆಶ್ಚರ್ಯದಾಯಕ ಸಂಗತಿಯನ್ನು ಕೂಡ ಬಹಿರಂಗಪಡಿಸಿತ್ತು. ಅದೇನಪ್ಪಾ ಅಂದ್ರೆ ಈ ಸನಮ್ ಹಸನ್ ದೇಹದಲ್ಲಿ ಕಂಡು ಬಂದಂತ ಹೃದಯ ಒಬ್ಬ ಪುರುಷನದಾಗಿತ್ತು. ವೀಕ್ಷಕರೇ, ಇದು ಪೋಷಕರು ಮತ್ತು ಪೊಲೀಸರು ಮಾತ್ರ ಅಲ್ಲ, ಮೆಡಿಕಲ್ ಪ್ರಪಂಚವನ್ನೇ ಒಂದು ಕ್ಷಣ ಅಚ್ಚರಿಗೆ ದೊಡಿತು. ಸಾಮಾನ್ಯವಾಗಿ ಇಂಥ ಪರೀಕ್ಷೆ ಸಮಯದಲ್ಲಿ ದೇಹದ ಎಲ್ಲಾ ಭಾಗಗಳನ್ನು ಕೂಡ ತೆಗೆದು ಪರೀಕ್ಷೆ ಮಾಡಲಾಗುತ್ತೆ. ಆದ್ರಿಂದ ವೈದ್ಯರು ಅವಳ ಹೃದಯವನ್ನು ಕೂಡ ಪರೀಕ್ಷೆ ಮಾಡಿದಾಗ
ಅದರಲ್ಲಿ ಕಂಡುಬರುವಂತಹ ಹೃದಯ ಮಹಿಳೆಯದ್ದಲ್ಲ ಪುರುಷನದ್ದು ಅಂತ ಬಹಿರಂಗವಾಗಿತ್ತು. ಅಲ್ಲ, ಮಹಿಳೆ ಹೃದಯದಲ್ಲಿ ಪುರುಷನ ಹೃದಯ ಹೇಗಿರೋದಕ್ಕೆ ಸಾಧ್ಯ? ಈ ಸನಂ ತಾನು ಸಾಯುವಂತ ಮುನ್ನ ಏನಾದ್ರೂ ಹಾರ್ಟ್ ಸರ್ಜರಿಗೆ ಒಳಗಾಗಿದ್ದ ಅಂತ ನೋಡಿದ್ರೆ ಅದು ಕೂಡ ಇಲ್ಲ. ಈಕೆ ಬರೀ ಆರೋಗ್ಯವಂತಳು ಮಾತ್ರ ಅಲ್ಲದೆ ತುಂಬಾ ಫಿಟ್ ಆಗಿದ್ಲು ಕೂಡ. ಆದ್ರಿಂದ ಈ ಒಂದು ಪ್ರಕರಣ ಪೊಲೀಸರಿಗೆ ತುಂಬಾ ಜಟಿಲವಾಗುವಂತ ಹಂತಕ್ಕೆ ತಲುಪಿತ್ತು. ಗೊಂದಲದಲ್ಲಿಯೇ ತನಿಖೆಯನ್ನ ಮುಂದುವರೆಸಿದಂತ ಪೊಲೀಸರು ಆರಂಭಿಕ ತನಿಖೆಯಲ್ಲಿ ಸನಂ ಹಸನ್ ಜೊತೆ ಯಾರು ದೈಹಿಕ ಸಂಪರ್ಕ ಹೊಂದಿದ್ದಾರೆ ಅಂತ ಮೊದಲು ಪತ್ತೆ ಹಚ್ಚಬೇಕಿತ್ತು. ಅದಕ್ಕೂ ಮೊದಲು ಅವಳಿಗೆ ಮದ್ಯವನ್ನ ಕೊಟ್ಟವರು ಯಾರು ಎಂಬುದು ಕೂಡ ಅವರ ಪ್ರಶ್ನೆ ಆಗಿತ್ತು. ಏಕೆಂದ್ರೆ ಸಾವಿಗೆ ಅದೇ ಕಾರಣ ಆಗಿತ್ತು. ಆ ರಾತ್ರಿ ಬರ್ತ್ಡೇ ಪಾರ್ಟಿಯಲ್ಲಿ ಹಾಜರಿದ್ದಂತ ಎಲ್ಲಾ 17 ಜನರನ್ನು ಕೂಡ ಪೊಲೀಸರು ಠಾಣೆಗೆ ಕರೆತಂದ್ರು. ಅವರಲ್ಲಿ ಈ ಸನಂನ ಕೆಲವು ಕಾಲೇಜು ಸ್ನೇಹಿತರು ಮತ್ತು ಕೆಲವು ಜನ ಶೋರೂಮ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಉದ್ಯೋಗಿಗಳು ಕೂಡ ಇದ್ರು. ಪೊಲೀಸರು ಪ್ರತಿಯೊಬ್ಬರನ್ನು ಕೂಡ ತೀವ್ರವಾಗಿ ವಿಚಾರಣೆಯನ್ನ ನಡೆಸ್ತಾರೆ. ಒಂದ್ಸಲ ಒಬ್ಬೊಬ್ಬರನ್ನಾಗೇನೆ, ಮತ್ತೊಂದ್ಸಲ ಎಲ್ಲರನ್ನು ಕೂಡ ಸೇರಿಸಿ ಹೀಗೆ ವಿಧವಾಗಿ ವಿಚಾರಣೆಯನ್ನ ನಡೆಸಿದ್ರು. ಹುಟ್ಟು ಹಬ್ಬದ ಪಾರ್ಟಿಯಲ್ಲಿ ಆಕೆ ಸ್ನೇಹಿತರು ಈ ಸನಂಗೆ ಸ್ವಲ್ಪ ಪ್ರಮಾಣದ ಮದ್ಯವನ್ನ ಕೊಟ್ಟಿದ್ರು. ಕ್ರಮೇಣ ಆ ಒಂದು ಸಣ್ಣ ಪ್ರಮಾಣದ ಮದ್ಯ ದೊಡ್ಡ ಪ್ರಮಾಣದಲ್ಲಿ ಬದಲಾಯಿತು. ಹೀಗೆ ಅತ್ಯಂತ ಮದ್ಯದ ಕಾರಣ ಸನಂ ಆ ರಾತ್ರಿ ವಾಂತಿಯನ್ನ ಮಾಡ್ಕೊಂಡಿದ್ಲು. ಆಗ ಈ ವಿಜಯ್ ಅವಳನ್ನ ಒಂದು ರೂಮ್ ನಲ್ಲಿ ಮಲಗಿಸಿದ್ದ. ನಂತರ ಮರುದಿನ ಬೆಳಗ್ಗೆ ರೂಮ್ಗೆ ಹೋಗಿ ನೋಡಿದ್ರೆ ಸನಂ ಸತ್ತಿರೋದು ಗೊತ್ತಾಗುತ್ತೆ. ಗಾಬರಿಗೊಂಡಂತ ಅವನು ತಕ್ಷಣ ಅವಳನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ತಾನೆ. ವೈದ್ಯರು ಅವಳನ್ನ ಪರೀಕ್ಷೆ ಮಾಡಿ ಅವಳು ಈಗಾಗಲೇ ಸತ್ತಿದ್ದಾಳೆ ಅಂತ ಘೋಷಣೆ ಮಾಡಿದ್ರು. ಈ ಒಂದು ವಿಚಾರಣೆಯಲ್ಲಿ ಪೊಲೀಸರಿಗೆ ಇಷ್ಟು ಮಾತ್ರ ಗೊತ್ತಾಯಿತು. ಅಲ್ಲಿಗೆ ಬಂದಿದ್ದಂತ ಎಲ್ಲರಿಂದನೂ ಕೂಡ DNA ಮಾದರಿಗಳನ್ನ ತೆಗೆದುಕೊಳ್ಳಾಯಿತು. ಈ ಸನಂ ಹಸನ್ ದೇಹದಿಂದ ವಶಪಡಿಸಿಕೊಂಡಂತ ವಿಡಿಯೋ ಮಾದರಿಗೆ ಮ್ಯಾಚ್ ಮಾಡೋದಕ್ಕೆ ಇದು ಅವ್ರಿಗೆ ಬೇಕಿತ್ತು. ಆದ್ರೆ ವೀಕ್ಷಕರೇ, ಅತ್ಯಂತ ಅಚ್ಚರಿಯ ವಿಷಯ ಏನಂದ್ರೆ ಆ 17 ಜನ ಪುರುಷರಲ್ಲಿ ಯಾರೊಬ್ಬರ DNA ಕೂಡ ಸನಂ ದೇಹದಲ್ಲಿ ಪತ್ತೆಯಾದಂತ ವಿಡಿಯೋ ಮಾದರಿಗೆ ಹೊಂದಿಕೆ ಆಗಲಿಲ್ಲ. ಇದರ ಅರ್ಥ ಆ 17 ಪುರುಷರಲ್ಲಿ ಯಾರು ಕೂಡ ಸನಂ ಜೊತೆ ದೈಹಿಕ ಸಂಪರ್ಕವನ್ನ ಹೊಂದಿರಲಿಲ್ಲ. ಪೋಷಕರನ್ನ ಹೋಟೆಲ್ನಲ್ಲಿ ಬಿಟ್ಟು ಸೀದಾ ಪಾರ್ಟಿ ಮಾಡೋದಕ್ಕೆ ಹೋಗಿದ್ರಿಂದ ದಾರಿ ಮಧ್ಯೆ ಕೂಡ ಅಂತ ಘಟನೆ ನಡೆದಿರಲಿಲ್ಲ. ಹಾಗಾಗಿ ಈ ಒಂದು ಪ್ರಕರಣ ಪೊಲೀಸರಿಗೆ ಇನ್ನಷ್ಟು ಜಟಿಲ ಆಗುತ್ತೆ. ಆಕೆ ದೇಹದಲ್ಲಿ ಕಂಡು ಬಂದಂತ ಪುರುಷನ ಹೃದಯದ ಬಗ್ಗೆ ಆದ್ರೂ ತನಿಖೆ ಮಾಡೋಣ ಅಂತ ಪೊಲೀಸರು ಹಲವಾರು ಮಗ್ಗುಲಲ್ಲಿ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಆದ್ರೆ ಅವ್ರಿಗೆ ಯಾವುದೇ ಉತ್ತರ ಕೂಡ ಸಿಗ್ಲಿಲ್ಲ. ಸಮಯ ಹೀಗೇನೆ ಕಳೆದೋಯ್ತು. 2012-13 ಕಳೆದೋಗಿ 2014ನೇ ಇಸ್ವಿ ಬಂದಿತ್ತು. ಈ ಸನಂ ಪೋಷಕರ ಕೋರಿಕೆ ಮೇರೆಗೆ ಪ್ರಕರಣವನ್ನ CBIಗೆ ಹಸ್ತಾಂತರ ಮಾಡಲಾಯಿತು. CBI ಎಲ್ಲಾ ಸಂಗತಿಗಳನ್ನು ಕೂಡ ಒಟ್ಟುಗೂಡಿಸಿ ಪ್ರಕರಣದ ತನಿಖೆಯನ್ನ ಶುರು ಮಾಡಿತು. ಮತ್ತೆ ಪೊಲೀಸರಂತೆಯೇ ಆ ದಿನ ಪಾರ್ಟಿಯಲ್ಲಿ ಹಾಜರಿದ್ದಂತ 17 ಜನರೊಂದಿಗೆ ಅವರು ಮಾತನಾಡಿದ್ರು. ಮತ್ತೆ ಎಲ್ಲರ DNA ಮಾದರಿಗಳನ್ನು ಕೂಡ ತೆಗೆದುಕೊಂಡ್ರು. ಎಲ್ಲರ DNA ಮಾದರಿಗಳ ವರದಿಗಳನ್ನ ಆಳವಾಗಿ ಪರಿಶೀಲನೆ ಮಾಡಲಾಯಿತು. ಆದ್ರೆ CBIಗೆ ಏನು ಕೂಡ ಸಿಗ್ಲಿಲ್ಲ. ಆಗ ಈ CBI ಮತ್ತೊಂದು ಪ್ರಮುಖ ಪ್ರಶ್ನೆಯಾಗಿದ್ದಂತ ಸನಂ ದೇಹದಲ್ಲಿ ಪುರುಷನ ಹೃದಯ ಹೇಗ್ ಬಂತು ಅಂತ ತನಿಖೆಯನ್ನ ಶುರು ಮಾಡಿದ್ರು. ಈ ಸನಂ ದೇಹದ ಪರೀಕ್ಷೆಯನ್ನ ಮಾಡ್ತಿದ್ದಂತ ದಿವಸ ಅವತ್ತು ಆಕೆ ಹೊರತಾಗಿ ಇನ್ನೂ ಕೂಡ 4 ದೇಹಗಳ ಪರೀಕ್ಷೆಯನ್ನ ಮಾಡಲಾಗಿತ್ತು. ಈ ಒಂದು ಹೃದಯ ಆ 4ರಲ್ಲಿ ಯಾರದೋ ಒಬ್ಬರದು ಅಂತ CBI ಅನ್ಕೊಂಡಿತ್ತು. ಬೇಲಾಗಿ ನಿಯಮಗಳ ಪ್ರಕಾರ ಮರಣೋತ್ತರ ಪರೀಕ್ಷೆಯನ್ನ ಮಾಡುವಾಗ ವಿಡಿಯೋವನ್ನ ಮಾಡಬೇಕಿತ್ತು. ಆದ್ರೆ ಅದಿನ ಆಸ್ಪತ್ರೆ ಸಿಬ್ಬಂದಿ ಯಾವುದೇ ಮರಣೋತ್ತರ ಪರೀಕ್ಷೆ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿರಲಿಲ್ಲ. ಹೀಗಾಗಿ ಈ ಸನಂ ಹಸನ ದೇಹದಲ್ಲಿ ಇದ್ದಂತ ಪುರುಷನ ಹೃದಯ ಕೇವಲ ವೈದ್ಯರ ನಿರ್ಲಕ್ಷ್ಯ ಹಾಗೂ ಅವರ ಗೊಂದಲನೆ ಹೊರತು ಮತ್ಯಾವ ಅಚ್ಚರಿ ಕೂಡ ಇಲ್ಲ ಅಂತ CBI ನಿರ್ಧಾರಕ್ಕೆ ಬಂತು. ಇದು ಪ್ರಕರಣದ ಹಾದಿಯನ್ನ ಮತ್ತೆ ಬದಲಾಯಿಸಿತು. ಆದ್ರೆ ವೈದ್ಯರ ಈ ತಪ್ಪಿನ ಬಗ್ಗೆ ಯಾವುದೇ ನಿರ್ದಿಷ್ಟ ಪುರಾವೆಗಳು ಇರಲಿಲ್ವಾದ್ರೂ ವಾಸ್ತವಗಳ ಆಧಾರದ ಮೇಲೆ ಇದು ಅನಿವಾರ್ಯ ಊಹೆಯಾಗಿತ್ತು. ಆದ್ರೆ ಮತ್ತೊಂದು ಪ್ರಶ್ನೆ ಇನ್ನೂ ಕೂಡ ಹಾಗೇನೆ ಇತ್ತು. ಈ ಸನಂ ಸಾಯುವಂತ ಮುನ್ನ ಯಾರ ಜೊತೆ ಸೇರಿದ್ಲು ಅನ್ನೋದಕ್ಕೆ ಉತ್ತರವನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಮತ್ತೆ 2 ವರ್ಷಗಳು ಕಳೆದು ಹೋದವು. ಅಂದ್ರೆ 2016 ಬಂದಿತ್ತು. ಈ CBI ಯಾವುದೇ ದೃಢವಾದಂತ ಸುಳುವುಗಳನ್ನ ಕಂಡುಹಿಡಿಯೋದಕ್ಕೆ ವಿಫಲವಾಗಿ ಸನಂ ದೇಹವನ್ನ ಹೊರಗಡೆ ತೆಗೆದು ಮತ್ತೊಮ್ಮೆ ಪರೀಕ್ಷೆ ಮಾಡೋದಕ್ಕೆ ನ್ಯಾಯಾಲಯದಿಂದ ವಿಶೇಷ ಅನುಮತಿಯನ್ನ ಕೋರಿತ್ತು. ಆಗ ಕೋರ್ಟ್ ಕೂಡ ಅನುಮತಿಯನ್ನ ಕೊಡ್ತು. ಸನಂ ದೇಹವನ್ನು ಹೊರತೆಗೆದು ಕೆಲವು DNA ಸ್ಯಾಂಪಲ್ ಅನ್ನ ತಗೊಂಡು ಮರು ಪರೀಕ್ಷೆಗೆ ಕಳಿಸಲಾಗುತ್ತೆ. ಆದ್ರೆ ಫಲಿತಾಂಶ ಮಾತ್ರ ಶೂನ್ಯ. CBIಗೆ ಮತ್ತೆ ನಿರಾಸೆಯ ಹೊರತು ಇನ್ನೇನು ಕೂಡ ಸುಳುವು ಸಿಗ್ಲಿಲ್ಲ. ಪ್ರಮುಖ ಅಪರಾಧಿಂತ ಯಾರನ್ನಾದ್ರೂ ಗುರುತಿಸೋದಕ್ಕೆ ಯಾವುದೇ ಪುರಾವೆಗಳು ಸಿಗ್ಲಿಲ್ಲ. ಈ ಸನಂ ಹಸನ್ನ ಪೋಷಕರು ತಮ್ಮ ಮಗಳು ತುಂಬಾ ಫಿಟ್ ಆಗಿದ್ಲು ಅಂತ ಸ್ಪಷ್ಟವಾಗಿಯೇ ಹೇಳ್ತಿದ್ರು. ಅವಳು ಫುಟ್ಬಾಲ್ ಆಟಗಾರ್ತಿಯಾಗಿದ್ಲು. ಅವಳು ಯಾವತ್ತೂ ಕೂಡ ಮದ್ಯವನ್ನ ಮುಟ್ಟಿರ್ಲಿಲ್ಲ. ಹುಟ್ಟು ಹಬ್ಬದ ಪಾರ್ಟಿಯಲ್ಲಿ ಯಾರೋ ಅವಳಿಗೆ ಮದ್ಯವನ್ನ ಸೇವಿಸುವಂತೆ ಒತ್ತಾಯ ಮಾಡಿದ್ದಾರೆ. ಕುಡಿದಂತ ಅಮಲ್ನಲ್ಲಿ ಇದ್ದಾಗ ಆಕೆ ಮೇಲೆ ಎರಗಿದ್ದಾರೆ, ನಂತರ ಮುಗಿಸಿದ್ದಾರೆ ಎಂಬುದು ಅವರ ಖಚಿತ ಹೇಳಿಕೆಯಾಗಿತ್ತು. ಈ ಒಂದು ಹೇಳಿಕೆಯನ್ನು ಅವರು ಯಾವತ್ತೂ ಕೂಡ ಬದಲಿಸಲಿಲ್ಲ. ಇದು ಇದೇ ರೀತಿ ನಡೆದಿದೆ ಅಂತ ಅವರು ನಂಬಿದ್ರು. ಈ CBI ಎಲ್ಲ ಕೊಂದಿನೂ ಕೂಡ ತನಿಖೆಯನ್ನ ನಡೆಸುತ್ತೆ. ದ್ವೇಷ, ಪ್ರೀತಿ, ಅಸೂಯೆ ಪ್ರತಿಯೊಂದು ಅಂಶವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಶಂಕಿತ 17 ಜನರ ಸಂಪೂರ್ಣ ಹಿನ್ನೆಲೆಯನ್ನ ತನಿಖೆ ಮಾಡಲಾಗುತ್ತೆ. ನೆರೆ ಹೊರೆಯವರಿಂದ ಹಿಡಿದು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಶೋರೂಮ್ನ ಸಿಬ್ಬಂದಿವರೆಗೂ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡಲಾಗುತ್ತೆ. ಆದ್ರೆ ಇಷ್ಟು ದೀರ್ಘ ತನಿಖೆ ನಂತರ ಕೂಡ CBI ಖಾಲಿ ಕೈಯಲ್ಲೇ ಇರುವಂತಾಯ್ತು.
ಈ ಒಂದು ಪ್ರಕರಣ ಭಾರತೀಯ ಅಪರಾಧದ ಇತಿಹಾಸದಲ್ಲಿ ಬಗೆಹರಿಯದೆ ಉಳಿದಿರುವಂತಹ ಕೆಲವೇ ಪ್ರಕರಣಗಳಲ್ಲಿ ಒಂದಾಗಿದೆ. ಇಷ್ಟು ದೊಡ್ಡ ತನಿಖೆ ಹೊರತಾಗಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಡಿಸುವಂತ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ. ಇವತ್ತಿಗೂ ಈ ಒಂದು ಪ್ರಕರಣ ಬಾಕಿ ಉಳಿದಿರುವಂತಹ ಪಟ್ಟಿಯಲ್ಲಿ ಇದೆ. ಈಕೆಯನ್ನು ನಿಜವಾಗ್ಲೂ ಯಾರಾದರೂ ಸಾಯಿಸಿದ್ರ ಅಥವಾ ಅದು ನೈಸರ್ಗಿಕ ಸಾವ ಎಂಬುದರ ಕುರಿತು ಯಾವುದೇ ನಿರ್ದಿಷ್ಟ ತೀರ್ಮಾನಕ್ಕೆ ಬಂದಿಲ್ಲ. ಆದ್ರೆ ವೀಕ್ಷಕರೇ, ಈ ಒಂದು ಪ್ರಕರಣ ಖಂಡಿತವಾಗಿ ನಮಗೆ ಒಂದು ಅಮೂಲ್ಯವಾದಂತಹ ಪಾಠವನ್ನ ಕಲಿಸುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ, ವಿಶೇಷವಾಗಿ ಮಗಳು ಮನೆಯಿಂದ ದೂರ ಓದ್ತಿದ್ರೆ ಅವರ ಪ್ರತಿಯೊಂದು ಚಟುವಟಿಕೆ ಮೇಲೂ ಕೂಡ ನಿಗಾ ಇಡೋದು ಮುಖ್ಯ. ಅವರು ವಾಸಿಸುವ ಪರಿಸರ, ಅವರು ಯಾರೊಂದಿಗೆ ಸಹವಾಸ ಮಾಡ್ತಿದ್ದಾರೆ, ಅವರು ಎಲ್ಲಿಗೆ ಹೋಗ್ತಿದ್ದಾರೆ, ಅವರು ಏನ್ ಮಾಡ್ತಿದ್ದಾರೆ ಎಂಬುದನ್ನ ಗಮನಿಸಿ ಮತ್ತು ಮುಖ್ಯವಾಗಿ ನಿಮ್ಮ ಮಕ್ಕಳೊಂದಿಗೆ ಸಂಬಂಧವನ್ನ ತುಂಬಾ ಆತ್ಮೀಯವಾಗಿ ಇಟ್ಕೊಳ್ಳಿ. ಇದರಿಂದ ಅವರು ನಿಮ್ಮೊಂದಿಗೆ ಯಾವುದೇ ಭಯವಿಲ್ಲದೆ ತಮ್ಮ ವೈಯಕ್ತಿಕ ಸಂಗತಿಯನ್ನ ಹಂಚಿಕೊಳ್ಳಬಹುದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ರಹಸ್ಯ ಕೇಸ್ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ. ನಮಸ್ಕಾರ.